ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ನವೆಂಬರ್ ತಿಂಗಳ ಕೊನೆಯ ವಾರ. ಅವತ್ತು ಆ ಮನೆಯೊಂದರಲ್ಲಿ ಬರ್ತ್ಡೇ ಪಾರ್ಟಿ ನಡೀತಾ ಇತ್ತು. ಎಲ್ಲರ ಮುಖದಲ್ಲೂ ಖುಷಿ. ಕೇಕ್ ಕಟ್ ಮಾಡಿ ಬಂದವರಿಗೆಲ್ಲ ಕೊಟ್ಟು ಭರ್ಜರಿ ಭೋಜನ ಮಾಡಿ ಅಲ್ಲಿದ್ದವರೆಲ್ಲ ಹರಡ್ತಾ ಕೂತಿದ್ರು. ಹೀಗಾಗಿ ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ. ಸಮಯ 9 ದಾಟಿತ್ತು. ಅಲ್ಲಿದ್ದ ಯುವತಿಯೊಬ್ಬಳಿಗೆ ಮನೆಯಿಂದ ಕರೆ ಬಂತು. ಟೈಮ್ ಆಗಿದೆ ಅಂತ ಆ ಕಡೆ ಇದ್ದವ್ರು ಹೇಳ್ತಾ ಇದ್ದಂತೆ ಆ ಹುಡುಗಿ ಫೋನ್ ಕಟ್ ಮಾಡಿ ಸ್ನೇಹಿತರಿಗೆಲ್ಲ ಬಾಯ್ ಹೇಳಿ ಅಲ್ಲೇ ಆ್ಯಪ್ ಒಂದರ ಮೂಲಕ ಕ್ಯಾಬ್ ಬುಕ್ ಮಾಡಿದ್ಲು. ಮನೆಯಿಂದ ಹೊರಗೆ ಬಂದು ಕ್ಯಾಬ್ಗಾಗಿ ಕಾಯ್ತಾ ನಿಂತ್ಕೊಂಡ್ಲು. ಕೆಲವೇ ನಿಮಿಷಗಳಲ್ಲಿ ಅಲ್ಲಿಗೆ ಟ್ಯಾಕ್ಸಿ ಬಂತು. ಆಕೆ ಡ್ರೈವರ್ಗೆ ಕೊಡಬೇಕಾದ ಡೀಟೇಲ್ಸನ್ನು ಕೊಟ್ಟು ಕಾರಲ್ಲಿ ಕೂತ್ಲು. ಕಾರಿನ ಚಕ್ರ ನಿಧಾನವಾಗಿ ಚಲಿಸ್ತಾ ಹೋಯಿತು. ಅಲ್ಲಿ ಆಕೆ ಕಾರಲ್ಲಿ ಕೂತು ಇನ್ನೂ ಕೆಲ ನಿಮಿಷಗಳು ಕೂಡ ಆಗಿರಲಿಲ್ಲ. ಮಿರರಲ್ಲಿ ಅವಳನ್ನು ಗಮನಿಸ್ತಾ ಇದ್ದ ಡ್ರೈವರ್ ಇದ್ದಕ್ಕಿದ್ದಂತೆ ಅವಳನ್ನು ಮಾತಾಡ್ಸೋದಕ್ಕೆ ಶುರು ಮಾಡ್ದ. ಅವನ ದನಿಯಲ್ಲಿ ವಿನಮ್ರತೆ ಕಾಣ್ತಾ ಇತ್ತು. ಈ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾರಲ್ಲ, ಆ ಥರದ ದನಿಯಲ್ಲಿ ಮೇಡಮ್ ನೀವು ಮುಸ್ಲಿಮ್ಮಾ ಅಂತ ಅವನು ಕೇಳ್ದ. ಆಕೆಗೊಂದು ಕ್ಷಣ ಇದು ವಿಲಕ್ಷಣ ಅಂತ ಅನಿಸಿದ್ರು ಕೂಡ ಹಾ ಎಸ್ ಅಂದ್ಲು. ಹೌದು, ಆಕೆ ಮುಸ್ಲಿಂ ಸಮುದಾಯದ ಯುವತಿನೇ ಆಗಿದ್ಲು. ಆಕೆಗೆ ಅವನ ದನಿಯಲ್ಲಿ ಯಾವ ಲೋಪನೂ ಕಾಣಲಿಲ್ಲ ಅಥವಾ ಅದನ್ನ ಅಬ್ಸರ್ವ್ ಮಾಡೋದಕ್ಕೆ ಆಕೆ ಹೋಗಲಿಲ್ಲ. ಹೀಗಾಗಿ ಹೌದು ಅಂತ ಹೇಳಿ ಮತ್ತೆ ತನ್ನ ಗಮನವನ್ನ ಮೊಬೈಲ್ ಕಡೆಗೆ ನೆಟ್ಲು. ಬರ್ತ್ಡೇ ಪಾರ್ಟಿಲಿ ತೆಗೆದ ಫೋಟೋ ಮತ್ತು ವಿಡಿಯೋಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಕೂತ್ಕೊಂಡ್ಲು. ಆ ಕಾರು ಯಥಾ ಪ್ರಕಾರ ಮುಂದೆ ಹೋಗ್ತಾ ಇತ್ತು. ಅವಳ ಕೈಯಲ್ಲಿದ್ದ ಮೊಬೈಲೇ ಜಗತ್ತಾಗಿತ್ತು. ಕೆಲ ನಿಮಿಷಗಳಾದ್ಮೇಲೆ ಮತ್ತೆ ಡ್ರೈವರ್ನ ಅಟೆನ್ಷನ್ ಆ ಹೆಣ್ಣು ಮಗಳ ಕಡೆಗೆ ಹೊರಳಿತು. ಮೇಡಮ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅವನು ಹೇಳ್ದ. ಆಗಲೂ ಕೂಡ ಆ ಯುವತಿ ಡ್ರೈವರ್ ದನಿಯಲ್ಲಿದ್ದ ಭಾವನೆಯನ್ನು ಗುರುತಿಸೋದಕ್ಕೆ ಹೋಗಲಿಲ್ಲ. ಹೀಗಾಗಿ ಆಕೆ ಸಣ್ಣದೊಂದು ನಗೆ ಬೀರಿ ಮತ್ತೆ ಫೋಟೋಗಳ ಕಡೆ ಗಮನ ಹರಿಸಿದ್ಲು. ಕಾರಿನ ಚಕ್ರ ಉರುಳಿದ ಹಾಗೆ ಆಕೆಯ ಮೊಬೈಲ್ಗೆ ಬರ್ತಾ ಇದ್ದ ಫೋಟೋಗಳು ಹೆಚ್ಚಾಗ್ತಾ ಇದ್ವು. ಅವಳು ಆ ಎಲ್ಲ ಫೋಟೋಗಳನ್ನು ನೋಡ್ತಾ ತನ್ನ ಮೊಬೈಲಲ್ಲಿ ಮುಳುಗಿ ಹೋಗ್ತಾ ಇದ್ಲು. ಕಾರ್ ಯಥಾ ಪ್ರಕಾರ ಚಲಿಸ್ತಾ ಇತ್ತು. ಸ್ವಲ್ಪ ಹೊತ್ತಾದ ಮೇಲೆ ಬಹುಶಃ ಫೋಟೋಗಳು ಬರೋದು ಕಡಿಮೆ ಆಯಿತೋ ಏನೋ, ಅವಳು ಸ್ವಲ್ಪ ತಲೆ ಎತ್ತಿ ಕಿಟಕಿಯಿಂದ ಹೊರಗೆ ನೋಡಿದಾಳೆ. ಅವಳಿಗೊಂದು ಸಣ್ಣ ಕನ್ಫ್ಯೂಷನ್ನು. ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀನೋ ಇಲ್ವೋ ಅನ್ನೋ ಅನುಮಾನ. ನಾವು ಹಾಗೇನೆ ಅಲ್ವೇ? ಮೊಬೈಲ್ಗಳಿಗೆ ಎಷ್ಟು ಅಡಿಕ್ಟ್ ಆಗಿ ಹೋಗ್ಬಿಟ್ಟಿದ್ದೀವಿ ಅಂದರೆ ಒಂದು ಕ್ಷಣ ಕೂಡ ಸುಮ್ಮನೆ ಕೂತ್ಕೊಂಡು ಅಕ್ಕಪಕ್ಕದಲ್ಲಿ ಏನಿದೆ ಅನ್ನೋದನ್ನು ಗಮನಿಸೋ ಪರಿಸ್ಥಿತಿಯಲ್ಲಿ ನಾವಿರೋದಿಲ್ಲ. ಮೊಬೈಲಲ್ಲಿ ಮುಳುಗಿ ಹೋದರೆ ನಾವು ಎಲ್ಲಿದ್ದೀವಿ ಅನ್ನೋದು ಕೂಡ ನಮಗೆ ಸಾಕಷ್ಟು ಬಾರಿ ಗೊತ್ತೂ ಆಗೋದಿಲ್ಲ. ಅಲ್ಲೂ ಹಾಗೆ ಆಯಿತು. ಅವಳು ಹೋಗಬೇಕಿದ್ದ ಹಾದಿಯಲ್ಲೇ ಹೋಗ್ತಾ ಇದ್ದ ಕಾರು ಇದ್ದಕ್ಕಿದ್ದ ಹಾಗೆ ಒಂದು ಚಿಕ್ಕ ತಿರುವನ್ನು ಪಡ್ಕೊಳ್ತು. ಆದರೆ ಅವಳದನ್ನು ಗಮನಿಸೋದಕ್ಕೆ ಹೋಗಲಿಲ್ಲ. ಅವಳ ಕಣ್ಣು, ಮನಸ್ಸು, ಪ್ರಜ್ಞೆ ಎಲ್ಲ ಕೂಡ ಮೊಬೈಲಲ್ಲೇ ಮುಳುಗಿ ಹೋಗಿತ್ತು. ಹಾಗೆ ಆ ಕಾರ್ ಸ್ವಲ್ಪ ಮುಂದೆ ಬಂದ ನಂತರ ಒಂದ್ಸರಿ ಅವಳು ತಲೆ ಎತ್ತಿ ಕಾರ್ನಿಂದ ಹೊರಗೆ ನೋಡ್ತಾಳೆ. ಇದ್ಯಾವ ಜಾಗ? ನಾನು ಬರಬೇಕಾದ ರಸ್ತೆ ಇದಲ್ವಲ್ಲ ಹಾಗಂತ ಅನ್ಸೋದಕ್ಕೆ ಅವಳಿಗೆ ಶುರುವಾಯಿತು. ಆದರೂ ಅವಳದನ್ನು ಕೇಳೋದಕ್ಕೆ ಹೋಗಲಿಲ್ಲ. ಅದಕ್ಕೂ ಕೂಡ ಏನೋ ಒಂಥರ ಸಂಕೋಚ. ಸಾಮಾನ್ಯವಾಗಿ ಅಗ್ರಿಗೇಟರ್ ಆ್ಯಪಲ್ಲಿ ಮ್ಯಾಪ್ ಹೆಂಗೆ ತೋರಿಸುತ್ತೋ ಹಾಗೆ ಕಾರುಗಳು ಹೋಗ್ತಾ ಇರುತ್ತವೆ. ಇಲ್ಲಿ ಕೂಡ ಮ್ಯಾಪ್ ಇದೇ ದಾರಿಯನ್ನು ತೋರಿಸ್ತಾ ಇರಬೇಕು. ಗೂಗಲ್ ಮ್ಯಾಪಿಗಿಂತ ನಾವು ಬುದ್ಧಿವಂತರಲ್ವಲ್ಲ. ಅಕಸ್ಮಾತ್ ಕೇಳಿದ್ರು ಅವನು ಮ್ಯಾಪ್ ತೋರಿಸೋ ಕಡೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ ಯಾಕೆ ಮುಜುಗರ ಅಂದ್ಕೊಂಡು ಅವಳು ಸುಮ್ಮನೆ ಕೂತ್ಲು. ಆದರೂ ಏನೋ ಒಂಥರ ಅನುಮಾನ. ಹೀಗಾಗಿ ಮೊಬೈಲ್ ನೋಡೋದನ್ನು ಕಡಿಮೆ ಮಾಡಿ ರಸ್ತೆಯ ಕಡೆ ಗಮನ ಕೊಡೋದಕ್ಕೆ ಶುರು ಮಾಡಿದ್ಲು. ಅಲ್ಲಿ ಅವಳಿಗೆ ಸ್ಪಷ್ಟವಾಗಿ ಅರ್ಥವಾಗೋದಕ್ಕೆ ಶುರು ಆಯಿತು. ಡ್ರೈವರ್ ಮನೆಯ ರಸ್ತೆಯಲ್ಲಿ ಹೋಗ್ತಾ ಇಲ್ಲ, ಬೇರೆ ರಸ್ತೆಯಲ್ಲಿ ಆ ಕಾರ್ ಹೋಗ್ತಾ ಇದೆ. ಇನ್ನೂ ಸುಮ್ಮನಿರೋದು ಸರಿಯಲ್ಲ ಅಂದ್ಕೊಂಡು ಧೈರ್ಯ ಮಾಡಿ ಅವಳು ಯಾವ ಕಡೆಗೆ ಹೋಗ್ತಾ ಇದೆಯಾ, ಇದು ನನ್ನ ಮನೆ ರಸ್ತೆ ಅಲ್ವಲ್ಲ ಅಂತ ಡ್ರೈವರ್ನ ಕೇಳ್ತಾಳೆ. ಅದಕ್ಕೆ ಅವನು ಕೊಟ್ಟ ಉತ್ತರ ನಿಜಕ್ಕೂ ಅವಳನ್ನು ದಿಗ್ಭ್ರಾಂತಗೊಳಿಸಿತ್ತು. ಅಲ್ಲಿ ಡ್ರೈವರ್ನ ದನಿ ಬದಲಾಗಿತ್ತು. ಅವನು ಕೇಳಿದ ಪ್ರಶ್ನೆ ಇವಳಿಗೆ ದಿಗ್ಭ್ರಮೆಯನ್ನುಂಟು ಮಾಡ್ತು. ಮೇಡಮ್ ನನ್ನ ಮದುವೆ ಆಗ್ತೀರಾ ಅಂತ ಅವನು ಆ ಸಟ್ಟ ಸರಿ ರಾತ್ರಿಯಲ್ಲಿ ಗೊತ್ತಿಲ್ಲದ ರಸ್ತೆಯಲ್ಲಿ ಒಬ್ಬಂಟಿಯಾಗಿ ಕಾರಲ್ಲಿ ಕೂತಿದ್ದವಳನ್ನು ಕೇಳಿಬಿಟ್ಟ. ಆ ದನಿಯಲ್ಲಿ ಕಾಮದ ವಾಸನೆ ಇತ್ತು. ಅವಳು ದಿಕ್ಕು ತೋಚದಂತಾದ್ಲು. ಅವಳಿನ್ನೂ ಶಾಕಲ್ಲೇ ಇದ್ಲು. ಆ ಡ್ರೈವರ್ ಮಾತಾಡ್ತಲೇ ಇದ್ದ. ಪ್ಲೀಸ್ ಮ್ಯಾಮ್, ಮೇ ಆಪ್ಕೋ ಬಹುತ್ ಪ್ಯಾರ್ ಕರ್ತಾ ಹೂँ ಅನ್ನೋ ಅವನ ಮಾತು ಅವಳನ್ನು ಮತ್ತಷ್ಟು ಗಾಬರಿಗೀಡು ಮಾಡ್ತು. ಕಾರು ಚಲಿಸ್ತಲೇ ಇತ್ತು. ದಾರಿ ಬದಲಾಗಿತ್ತು. ಡ್ರೈವರ್ನ ವರ್ತನೆ ಚೇಂಜ್ ಆಗಿತ್ತು. ಅವನ ದನಿಯಲ್ಲಿ ಅವಳನ್ನು ಹೆದರಿಸುವ ಧಾಟಿ ಇತ್ತು. ಅವಳಿದ್ರಿಂದ ಹೊರಬರೋ ಮೊದಲೇ ಡ್ರೈವರ್ ಮತ್ತೆ ಮಾತಾಡ್ದ. ಮೇಡಮ್, ಏ ಏರಿಯಾ ಮೇರಾ ಹೇ, ನೀವಿಲ್ಲಿಂದ ಹಾಗೆ ಮನೆಗೆ ಹೋಗೋದಿಕ್ಕಾಗೋದಿಲ್ಲ ಅಂದ. ಆ ಹುಡುಗಿಗೆ ಜೀವ ಬಾಯಿಗೆ ಬಂದ ಅನುಭವ. ಆಕೆ ಇರೋಬರೋ ಧೈರ್ಯನೆಲ್ಲ ಒಟ್ಟುಗೂಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ಲು. ಅವನು ಮಾತಾಡ್ತಲೇ ಇದ್ದ. ಕಾರ್ ಚಲಿಸ್ತಲೇ ಇತ್ತು. ತಕ್ಷಣ ಅವಳಿಗೊಂದು ಐಡಿಯಾ ಹೊಳಿತು. ಹೆಂಗೂ ಕೈಯಲ್ಲಿ ಮೊಬೈಲ್ ಇತ್ತಲ್ಲ, ತನ್ನ ಲೈವ್ ಲೊಕೇಶನನ್ನು ಸ್ನೇಹಿತರಿಗೆ ಶೇರ್ ಮಾಡಿದ್ಲು. ಹಾಗೆಯೇ ಪೊಲೀಸರು ಎಮರ್ಜೆನ್ಸಿ ಇದ್ದಾಗ ಕರೆ ಮಾಡೋದಕ್ಕೆ ಸಾರ್ವಜನಿಕರಿಗೆ ಕೊಟ್ಟ ನಂಬರ್ ಒಂದು ಅವಳಿಗೆ ನೆನಪಿತ್ತು. ತಕ್ಷಣ ಡ್ರೈವರ್ಗೆ ಗೊತ್ತಾಗದ ಹಾಗೆ ಆ ನಂಬರಿಗೆ ಅವಳು ಕರೆ ಮಾಡಿದ್ಲು.
ಪೊಲೀಸರಿಗೆ ಕೂಡ ಲೊಕೇಶನ್ ಶೇರ್ ಆಯಿತು. ಅಲ್ಲಿ ಪೊಲೀಸರು ಆಕ್ಟಿವ್ ಆದರು. ಅಷ್ಟರಲ್ಲಿ ದೃಶ್ಯ ಮಾಧ್ಯಮವೊಂದರಲ್ಲಿ ಕೆಲಸ ಮಾಡ್ತಾ ಇದ್ದ ಆಕೆಯ ಸ್ನೇಹಿತರೊಬ್ಬರಿಗೆ ಕೂಡ ಲೈವ್ ಲೊಕೇಶನ್ ಹೋಗಿತ್ತು. ಅವರು ತಕ್ಷಣ ಇದರ ಬಗ್ಗೆ ತಿಳಿಸಿ ಸಹಾಯ ಮಾಡಿ ಅಂತ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕೇಳ್ಕೊಂಡ್ರು. ಅಲ್ಲಿ ಸ್ನೇಹಿತರೆಲ್ಲ ಒಟ್ಟಾದ್ರು. ಅವರೆಲ್ಲ ಎಲ್ಲೆಲ್ಲಿದ್ರು, ಹೇಗೆಲ್ಲ ಇದ್ರು, ಅಲ್ಲಿಂದಲೇ ಆ ಕ್ಯಾಬ್ ಹೋಗ್ತಾ ಇದ್ದ ಲೈವ್ ಲೊಕೇಶನ್ ಅನ್ನ ಹುಡುಕೊಂಡು ಹೊರಟೇ ಬಿಟ್ರು. ಪೊಲೀಸರಿಗೆ ಕೂಡ ಆ ಲೊಕೇಶನ್ ಅನ್ನು ಹುಡುಕೋದು ಕಷ್ಟ ಆಗಲಿಲ್ಲ. ಆ ಹುಡುಗಿ ಇದ್ದ ಕಾರ್ ಚಲಿಸ್ತಾ ಇರುವಾಗಲೇ ಕಾರ್ ಎದುರುಗಡೆ ಪೊಲೀಸರ ವೆಹಿಕಲ್ ಅಡ್ಡ ಬಂತು ನಿಂತ್ಕೊಳ್ತು. ಅಲ್ಲಿಗೆ ಶಾಕ್ ಆದ ಡ್ರೈವರ್. ಆ ಹುಡುಗಿ ಒಮ್ಮೆ ಒಂದು ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಲು. ಅಲ್ಲಿ ಪೊಲೀಸರು ಬರೋ ಸಮಯಕ್ಕೆ ಆಕೆಯ ಸ್ನೇಹಿತರು ಕೂಡ ಬಂದಿದ್ರು. ಆಕೆಯನ್ನ ಕಾರಿಂದ ಇಳಿಸ್ಕೊಂಡ್ರು. ಒಮ್ಮೆ ಆಕೆಗೆ ಪ್ರೀತಿಯಿಂದ ಗದರಿದ್ರು. ಆ ಬಳಿಕ ಪೊಲೀಸರು ತಮ್ಮ ಕಸ್ಟಡಿಯ ಡ್ರೈವರನ್ನು ತಗೊಂಡ್ರು. ಅಲ್ಲಿಂದ ಅವನನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಅವನ ಪೂರ್ವಾಪರಗಳ ವಿಚಾರಣೆ ಆರಂಭ ಆಯಿತು. ಮದುವೆ ಆಗ್ತೀನಿ ಅಂತ ಹೇಳಿದ್ದ ಗಂಡಿಗೆ ಪೊಲೀಸರಲ್ಲೊಂದಷ್ಟು ಮಸಾಜ್ ಮಾಡಿ ಮೈಗೆ ಅತ್ತರ್ಗಿತ್ತರು ಬಳದ್ರೋ ಏನೋ, ಅಂತೂ ಅವನು ತನ್ನ ಜಾತಕವನ್ನು ಪೊಲೀಸರ ಮುಂದೆ ಬಿಚ್ಚಿಟ್ಟ. ಅಲ್ಲಿ ಆ ಯುವತಿಗೆ ಕಾರಲ್ಲೇ ಮದುವೆ ಆಗ್ತೀನಿ ಅಂದವನ ಹೆಸರು ಶೇಖ್ ಮುಜಾಹಿದ್. ಅವನು ಭಾರತೀಯ ಅಲ್ಲ ಅನ್ನೋ ವಿಷಯ ಕೂಡ ವಿಚಾರಣೆಯಲ್ಲಿ ಗೊತ್ತಾಯಿತು. ಅವನು ಬರ್ಮಾದಿಂದ ಅಂದರೆ ಮ್ಯಾನ್ಮಾರ್ನಿಂದ ಬಂದಿದ್ದ. 6 ವರ್ಷಗಳಿಂದ ಭಾರತದಲ್ಲೇ ಇದ್ದ. ಇಲ್ಲೇ ಕ್ಯಾಬ್ ಓಡಿಸ್ತಾ ಇದ್ದ. ಇದನ್ನು ಕೇಳಿ ಪೊಲೀಸರಿಗೂ ಶಾಕ್. ಯಾಕೆಂದರೆ ಒಬ್ಬ ರೋಹಿಂಗ್ಯಾ ಇಲ್ಲಿಗೆ ಬಂದು ಲೈಸೆನ್ಸನ್ನು ತಗೊಂಡು ಕಾರ್ ಕೂಡ ಓಡಿಸ್ತಿದ್ದಾನೆ ಅಂದರೆ ಶಾಕ್ ಆಗದೇ ಇರುತ್ತಾ? ಆ ನಂತರ ಪೊಲೀಸರು ಅವನಿಗೆ ಯಾವ ಟ್ರೀಟ್ಮೆಂಟ್ ಕೊಡಬೇಕಿತ್ತು ಅದನ್ನೇ ಕೊಟ್ಟರು. ಈ ವಿಷಯವನ್ನು ಈಗ ಆ ಹುಡುಗಿ ತನ್ನ ಎಕ್ಸ್ ಖಾತೆಯಲ್ಲಿ ಬರ್ಕೊಂಡಿದ್ದಾಳೆ. ಗೆಳೆಯರೆ, ಈ ಘಟನೆ ನಡೆದಿರುವುದು ತೆಲಂಗಾಣದ ರಾಜಧಾನಿ ಹೈದರಾಬಾದ್ ನಗರದಲ್ಲಿ. ಈ ಹೈದರಾಬಾದ್ ಅನ್ನೋ ಭಾಗ್ಯನಗರ ಇದೆ ನೋಡಿ, ಇದು ಕೂಡ ಮೆಟ್ರೋಪಾಲಿಟನ್ ಸಿಟಿನೇ. ಅಲ್ಲಿನ ಪೊಲೀಸರು ಮಹಿಳೆಯರ ರಕ್ಷಣೆಗೆ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದಾರೆ. ಇಷ್ಟಾದರೂ ಅಲ್ಲಿ ಇಂಥದ್ದೊಂದು ಘಟನೆ ನಡೆದಿದೆ. ಅದರಲ್ಲೂ ಹೈದರಾಬಾದಿನ ಅತ್ಯಂತ ಪ್ರತಿಷ್ಠಿತ ಬಂಜಾರಾ ಹಿಲ್ಸ್ನಿಂದ ಅವಳ ಮನೆಗೆ ಹೋಗೋ ಹಾದಿಲಿ ಘಟನೆ ನಡೆದದ್ದು ನಿಜಕ್ಕೂ ಆತಂಕಕಾರಿ ಅನ್ನಿಸ್ತಾ ಇತ್ತು. ಹಾಗೆಯೇ ಆ ಕ್ಯಾಬ್ ಡ್ರೈವರ್ ಮ್ಯಾನ್ಮಾರ್ನ ಮುಸ್ಲಿಂ ಇದ್ದದ್ದು ತೊಲಿ ಚೌಕಿ ಹತ್ರ ಅನ್ನೋದು ಗೊತ್ತಾಗಿದೆ. ಈ ಪೋಸ್ಟ್ ಇಡೀ ಭಾರತಕ್ಕೊಂದು ಸಂದೇಶವನ್ನು ಕೊಡ್ತಾ ಇರೋದ್ರ ಜೊತೆಗೆ ಹೆಣ್ಣು ಮಕ್ಕಳ ಸೇಫ್ಟಿಯ ಬಗ್ಗೆ, ಕಾರ್ ಹತ್ತಿದ ನಂತರ ಅವರು ಎಷ್ಟು ಜವಾಬ್ದಾರಿಯಿಂದ ಇರಬೇಕಾಗತ್ತೆ ಅನ್ನೋದರ ಬಗ್ಗೆ ಕೂಡ ಒಂದಷ್ಟು ಎಚ್ಚರಿಕೆಗಳನ್ನು ಕೊಡ್ತಾ ಇದೆ. ಸ್ನೇಹಿತರೆ, ಇದನ್ನ ಹಿಂದೂ ಮುಸ್ಲಿಂ ಅಂತೆಲ್ಲ ನೋಡೋದಕ್ಕೆ ಹೋಗಬೇಡಿ. ಇದು ಮಹಿಳೆಯರ ಸೇಫ್ಟಿಗೆ ಸಂಬಂಧಪಟ್ಟ ವಿಷಯ ಅಷ್ಟೇ. ಅಲ್ಲಿ ಕಾರ್ ಡ್ರೈವರು ಮುಸ್ಲಿಮು, ಅದರಲ್ಲಿದ್ದು ಸಮಸ್ಯೆಗೆ ಸಿಲುಕಿಕೊಂಡ ಯುವತಿ ಕೂಡ ಮುಸ್ಲಿಂ ಇರಬಹುದು. ಆದರೆ ಚಾಲಕ ಹಿಂದೂ ಆಗಿದ್ದಿದ್ರೆ ಹಿಂಗೆ ಮಾಡ್ತಾ ಇರಲಿಲ್ಲ. ಅವನು ಮುಸ್ಲಿಂ. ಇದು ಹಾಗಲ್ಲ. ಕ್ರಿಮಿನಲ್ಗಳಿಗೆ ಜಾತಿ ಮತ ಧರ್ಮಗಳಿರೋದಿಲ್ಲ. ಅವರು ಎಲ್ಲ ಕಡೆನೂ ಇರ್ತಾರೆ. ಇನ್ನು ಎರಡನೆಯದ್ದು, ಅಗ್ರಿಗೇಟರ್ ಆ್ಯಪ್ಗಳ ಮೂಲಕ ಟ್ಯಾಕ್ಸಿ, ಆಟೋ, ಬೈಕ್ ಟ್ಯಾಕ್ಸಿಗಳನ್ನು ಬುಕ್ ಮಾಡಿಕೊಂಡ್ರೆ ಸೇಫ್ ಆಗಿ ಮನೆ ತಲುಪ್ತೀವಿ ಅನ್ನೋ ಭಾವನೆ ಸಾಕಷ್ಟು ಜನಕ್ಕಿದೆ. ಆದರೆ ಅದು ಸಂಪೂರ್ಣ ನಿಜ ಕೂಡ ಅಲ್ಲ. ಇಂಥ ಕ್ಯಾಬು, ಆಟೋ, ಬೈಕ್ಗಳಲ್ಲಿ ಸಾಕಷ್ಟು ಮಹಿಳೆಯರಿಗೆ ಅತಿ ಕೆಟ್ಟ ಅನುಭವಗಳೂ ಆಗಿವೆ. ಆ ಪೈಕಿ ಇದು ಕೂಡ ಒಂದು ಅಷ್ಟೇ. ಹಾಗಂತ ಇಲ್ಲಿ ಎಲ್ಲ ಕ್ಯಾಬ್ ಡ್ರೈವರ್ಗಳು, ಆಟೋ ಡ್ರೈವರ್ಗಳು ಕೆಟ್ಟವರಲ್ಲ. ಪ್ಯಾಸೆಂಜರ್ಗಳ ಬಗ್ಗೆ ತುಂಬ ಗೌರವಯುತವಾಗಿ ನಡೆದುಕೊಳ್ಳುವ, ಯಾವುದೇ ಹೆಣ್ಣು ಮಗಳನ್ನು ಕೂಡ ತಮ್ಮ ಮನೆಯ ಹೆಣ್ಣು ಮಗಳಷ್ಟೇ ಸೇಫ್ ಆಗಿ ತಲುಪಿಸಬೇಕಾದ ಜಾಗಕ್ಕೆ ತಲುಪಿಸುವ ಸಾಕಷ್ಟು ಸಭ್ಯ, ಸಂಭಾವಿತ ಆಟೋ ಚಾಲಕರು ನಮ್ಮ ನಡುವೆ ಇದ್ದಾರೆ. ಹಾಗೆ ಕೆಲ ಪುಂಡರು, ಪರೌಡಿಗಳು ಕ್ಯಾಬು, ಆಟೋ ಓಡಿಸೋ ಕೆಲಸವನ್ನು ಮಾಡ್ತಲೂ ಇದ್ದಾರೆ. ಸಮಸ್ಯೆ ಆಗೋದು ಅವರಿಂದ. ಅದರಲ್ಲೂ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದವರು, ಕಡೆಗೆ ಬೇರೆ ಬೇರೆ ದೇಶಗಳಿಂದ ಬಂದವರು ಕೂಡ ಕ್ಯಾಬ್ ಚಾಲಕರಾಗಿದ್ದಾರೆ. ಅವರಲ್ಲಿ ಬಾಂಗ್ಲಾದೇಶಿಗಳಿದ್ದಾರೆ, ರೋಹಿಂಗ್ಯಾಗಳು ಇದ್ದಾರೆ. ಅವರಲ್ಲಿ ಅಪರಾಧ ಮಾಡಿ ಓಡಿ ಹೋದರೆ ಅವ್ರನ್ನ ಹಿಡ್ಕೊಂಡು ಬರೋದಕ್ಕೆ ಕೂಡ ಸಾಧ್ಯ ಆಗೋದಿಲ್ಲ. ಹೀಗಾಗಿನೇ ಅಲ್ಲಿ ಅಪರಾಧ ಮಾಡೋ ಪ್ರವೃತ್ತಿ ಕೂಡ ಅವರಲ್ಲಿ ಹೆಚ್ಚಿರುತ್ತೆ. ಗೆಳೆಯರೆ, ಅದು ಹೈದರಾಬಾದ್ ಅಂತಲೇ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಕೂಡ ಇಂಥ ಅನುಚಿತ ವರ್ತನೆಗಳು ನಡೀತಲೇ ಇರುತ್ತವೆ. ಸೊ ಇಲ್ಲಿ ಕ್ಯಾಬ್ಗಳಲ್ಲಿ ಹೊರಟಿದ್ದೀವಿ ಅಂದ ತಕ್ಷಣ ಸೇಫ್ ಆಗಿರ್ತೀವಿ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನು ಕರೆಸ್ಕೊಳ್ಳೋದಕ್ಕೆ ಕ್ಯಾಬ್ ಬುಕ್ ಮಾಡಿ ಬರ್ತಾರೆ ಬಿಡು ಅಂತ ನೆಮ್ಮದಿಯಾಗಿ ಕೂತ್ಕೊಳ್ಳೋದಕ್ಕೂ ಹೋಗಬೇಡಿ. ನೀವು ಕ್ಯಾಬ್ ಹತ್ತಿದ ತಕ್ಷಣ ನಿಮ್ಮ ಲೈವ್ ಲೊಕೇಶನನ್ನು ನಿಮ್ಮ ಹತ್ತಿರದವರಿಗೆ ಕಳುಹಿಸಿ. ಇಂಥ ಕ್ಯಾಬ್ ಮೂಲಕ ಹೊರಟಿದ್ದೀನಿ ಅಂತ ಮನೆಯವರಿಗೆ, ಫ್ರೆಂಡ್ಸ್ಗೆ ತಿಳಿಸಿ. ಅಟ್ಲೀಸ್ಟ್ ಆಗ ತಪ್ಪು ಮಾಡಬೇಕು ಅಂತ ಯಾರಾದರೂ ಅಂದ್ಕೊಂಡ್ರು ಅವರಿಗೆ ಸಿಕ್ಕಿ ಬೀಳ್ತೀನಿ ಅನ್ನೋ ಭಯ ಕಾಡೋದಕ್ಕೆ ಶುರುವಾಗುತ್ತೆ. ಇನ್ನು ಕಾರಲ್ಲಿ ಕೂತ ತಕ್ಷಣ ಮೊಬೈಲ್ ನೋಡ್ತಾ, ರೀಲ್ಸ್ ನೋಡ್ತಾ ಕೂತ್ಕೊಳ್ಳೋದನ್ನು ಬಿಟ್ಟುಬಿಡಿ. ನೀವು ಕೂತಿರೋ ಕಾರು ಸರಿಯಾದ ರಸ್ತೆಯಲ್ಲಿ ಹೋಗ್ತಾ ಇದೆಯಾ ಇಲ್ವಾ ಅನ್ನೋದನ್ನು ಅಬ್ಸರ್ವ್ ಮಾಡಿ. ಯಾಕೆಂದರೆ ಇವತ್ತು ಮೆಟ್ರೋ ಸಿಟಿಗಳಲ್ಲಿರೋ ಎಲ್ಲ ಡ್ರೈವರುಗಳು ಕೂಡ ಸ್ಥಳೀಯರೇ ಆಗಿರಬೇಕು ಅಂತೇನಲ್ಲ. ಈ ವಿಷಯಕ್ಕಾಗಿ ನಾನಿಲ್ಲಿ ಮತ್ತೊಂದು ಉದಾಹರಣೆಯನ್ನು ನಿಮಗೆ ಕೊಡ್ತೀನಿ ಕೇಳಿ. ಮೊನ್ನೆ ಪರಿಚಿತರೊಬ್ಬರು ಇಂಥದ್ದೇ ಕಥೆಯನ್ನು ಹೇಳಿದರು. ಅವರ ಸ್ನೇಹಿತೆ ಆಫೀಸ್ನಿಂದ 10 ಗಂಟೆ ರಾತ್ರಿಯಲ್ಲಿ ಹೊರಟಿದ್ದಾರೆ. ಅವರಿಗೆ ಯಾವಾಗಲೂ ಓಡಾಡೋ ರಸ್ತೆ ಬಿಟ್ಟರೆ ಬೇರೆ ರಸ್ತೆ ಬಗ್ಗೆ ಹೆಚ್ಚು ಪರಿಚಯ ಇಲ್ಲ. ಹೀಗಾಗಿ
ಕ್ಯಾಬನ್ನು ಬುಕ್ ಮಾಡಿ ಆ ಕ್ಯಾಬಲ್ಲಿ ಕೂತು ಮನೆ ಕಡೆ ಹೊರಟರು. ಕಾರಲ್ಲಿ ಕೂತ ಮೇಲೆ ಸೇಮ್ ಎಲ್ಲರೂ ಮಾಡೋದನ್ನೇ ಅವರು ಮಾಡೋದಕ್ಕೆ ಶುರು ಮಾಡಿದರು. ಈ ಮೊಬೈಲ್ ಅಡಿಕ್ಷನ್ ಅನ್ನೋ ದರಿದ್ರ ಯಾರನ್ನ ಬಿಟ್ಟಿದೆ ಹೇಳಿ? ಹೀಗಾಗಿ ಕಾರ್ ಎಲ್ಲಿಗೆ ಹೋಗ್ತಾ ಇದೆ ಅನ್ನೋದು ಅವರಿಗೂ ಗೊತ್ತಾಗ್ಲಿಲ್ಲ. ಡ್ರೈವರ್ ಮ್ಯಾಪ್ ತೋರಿಸಿದ ರಸ್ತೆಯಲ್ಲಿ ಹೋಗ್ತಾ ಇದ್ದಾನೆ. ಆ ಸಂದರ್ಭದಲ್ಲೇ ಅವರ ಸ್ನೇಹಿತರು ಇವರಿಗೆ ಕಾಲ್ ಮಾಡಿದ್ದಾರೆ, ಎಲ್ಲಿದ್ದೀರಿ ಅಂತ ಕೇಳಿದ್ದಾರೆ. ಆಗ ಕ್ಯಾಬ್ ಯಾವ ರಸ್ತೆಯಲ್ಲಿ ಹೋಗ್ತಾ ಇದೆ, ಎಲ್ಲಿದೆ, ಎಲ್ಲಿಗೆ ಹೋಗ್ತಾ ಇದೆ, ಅದ್ಯಾವುದು ಆ ಯುವತಿಗೆ ಗೊತ್ತೇ ಆಗಲಿಲ್ಲ. ಆಕೆಯನ್ನ ಕರ್ಕೊಂಡು ಹೋಗ್ತಾ ಇದ್ದ ಕಾರು ಮಾಮೂಲಿ ರಸ್ತೆಯಲ್ಲೂ ಹೋಗ್ತಾ ಇರಲಿಲ್ಲ. ದೂರದಲ್ಲಿ ಆಕೆಗೊಂದು ಮೆಟ್ರೋ ಕಾಣಿಸ್ತಿದೆ ಅನ್ನೋದು ಬಿಟ್ರೆ ಬೇರೆ ಏನೂ ಗೊತ್ತಾಗ್ತಾ ಇಲ್ಲ. ಇದನ್ನ ಆಕೆ ಹೇಳಿದ ಕೂಡಲೇ ಆಕೆಯ ಸ್ನೇಹಿತರು ತಕ್ಷಣ ಆಕೆಯ ಲೈವ್ ಲೊಕೇಶನ್ ಅನ್ನ ತಗೊಂಡ್ರು. ಎಲ್ಲಿದ್ದಾರೆ ಅನ್ನೋದನ್ನ ಪತ್ತೆ ಮಾಡಿದ್ರು. ಅದು ಆಕೆಯ ಮನೆಗಿದ್ದ ಮತ್ತೊಂದು ರಸ್ತೆ. ಆದರೆ ಆ ರಸ್ತೆ ಹೆಚ್ಚು ಸೇಫ್ ಆಗಿರಲಿಲ್ಲ. ಅದರಲ್ಲೂ ರಾತ್ರಿ 8ರ ನಂತರ ಆ ರಸ್ತೆಯಲ್ಲಿ ಯಾರೂ ಓಡಾಡುವುದಿಲ್ಲ. ಅದೊಂದು ನಿರ್ಜನ ಪ್ರದೇಶ. ಅಲ್ಲಿ ಕೂಗಿದ್ರು, ಕಿರ್ಚಿದ್ರು, ಬಾಯಿ ಬಡ್ಕೊಂಡ್ರೂ ಕೂಡ ಯಾರಿಗೂ ಕೇಳಿಸೋದೂ ಇಲ್ಲ, ಯಾರೂ ಬರೋದೂ ಇಲ್ಲ. ಅವನು ಆ ರಸ್ತೆಯಲ್ಲಿ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದ? ಬಹುಶಃ ರಸ್ತೆ ಗೊತ್ತಿಲ್ಲದೆ ಮ್ಯಾಪ್ ತೋರಿಸಿದ ಕಡೆಗೆ ಅವನು ಹೋಗ್ತಾ ಇರಬಹುದು. ಆದರೆ ಅವನ ಉದ್ದೇಶ ಅಕಸ್ಮಾತ್ ಬೇರೆ ಏನಾದರೂ ಆಗಿದ್ರೆ ಗತಿ ಏನು? ಅಲ್ಲಿ ಆಕೆಯನ್ನು ಫೋನ್ನಲ್ಲಿ ಎಂಗೇಜ್ ಮಾಡಿಕೊಂಡು ಆ ಡ್ರೈವರ್ ಜೊತೆ ಕೂಡ ಮಾತಾಡಿ ಆನಂತರ ಆಕೆ ಸೇಫ್ ಆಗಿ ಮನೆಗೆ ಬರೋ ಹಾಗೆ ಪಾಪ ಅವರು ನೋಡ್ಕೊಂಡಿದ್ದಾರೆ. ಗೆಳೆಯರೆ, ಈ ಘಟನೆ ಆಗಿರೋದು ಬೇರೆಲ್ಲೂ ಅಲ್ಲ, ನಮ್ಮ ಬೆಂಗಳೂರಲ್ಲಿ. ಕ್ಯಾಬ್ ಡ್ರೈವರ್ಗೆ ನೀನು ಎಲ್ಲಿದೆಯಾ ಅಂತ ಕೇಳಿದರೆ ಅದಕ್ಕೆ ಅವನ ಬಳಿ ಉತ್ತರ ಕೂಡ ಇರಲಿಲ್ಲವಂತೆ. ಅವನಿಗೆ ಬೆಂಗಳೂರಿನ ಏರಿಯಾಗಳು ಗೊತ್ತಿಲ್ಲ, ಅವನಿಗೆ ಭಾಷೆ ಕೂಡ ಬರೋದಿಲ್ಲ. ಅವನು ಕೇರಳದಿಂದ ಇಲ್ಲಿಗೆ ಬಂದವನು, ಕನ್ನಡ ಗೊತ್ತಿಲ್ಲ, ಇಂಗ್ಲಿಷ್ ಬರೋದಿಲ್ಲ, ಹಿಂದಿನ ಕಲಿಯೋದಿಲ್ಲ. ಅವನು ಮ್ಯಾಪ್ ನೋಡಿಕೊಂಡು ಕಾರನ್ನು ಡ್ರೈವ್ ಮಾಡ್ತಾ ಇದ್ದ. ಆದರೆ ಅಲ್ಲಿ ಅನುಚಿತ ಅನ್ನಿಸೋ ಥರದ ಯಾವುದೂ ಆಗಿಲ್ಲ ಅನ್ನೋದು ನಿಜ. ಎಲ್ಲ ಸಮಯಗಳು ಒಂದೇ ಥರ ಇರೋದಿಲ್ವಲ್ಲ. ಸೊ ಕ್ಯಾಬಲ್ಲಿ ಎಷ್ಟು ಹೊತ್ತಲ್ಲಂದ್ರೆ ಅಷ್ಟು ಹೊತ್ತಲ್ಲಿ ಓಡಾಡೋರು, ಒಂಟಿಯಾಗಿ ಜರ್ನಿ ಮಾಡೋರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಆಪ್ತರಿಗೆ ಲೈವ್ ಲೊಕೇಶನನ್ನು ಶೇರ್ ಮಾಡಿ. ಹಾಗೆ ಕ್ಯಾಬಲ್ಲಿ ಕೂತ ತಕ್ಷಣ ನೆಮ್ಮದಿಯಾಗಿ ಮೊಬೈಲ್ ತೆಕ್ಕೊಂಡು ರೀಲ್ಸ್ ನೋಡ್ತಾ ಫೇಸ್ಬುಕ್ಕಲ್ಲಿ, ಇನ್ಸ್ಟಾದಲ್ಲಿ ಮೈ ಮರೆಯೋದಕ್ಕೆ ಹೋಗಬೇಡಿ. ಅಗ್ರಿಗೇಟೆಡ್ ಆ್ಯಪ್ಗಳ ಮೂಲಕ ಮಾಡಿಕೊಳ್ಳೋ ಎಲ್ಲ ಕ್ಯಾಬುಗಳು ಸೇಫ್ ಅನ್ನೋ ಭಾವನೆಯಿಂದ ಮೊದಲು ಹೊರಗೆ ಬನ್ನಿ. ನಮ್ಮಲ್ಲಿ ತುಂಬ ಒಳ್ಳೆಯ ಚಾಲಕರಿದ್ದಾರೆ ಅನ್ನೋದು ನಿಜ, ಆದರೆ ಎಲ್ಲರೂ ಒಳ್ಳೆಯವರೇ ಅಲ್ಲ ಅನ್ನೋದು ಕೂಡ ಅಷ್ಟೇ ನಿಜ. ನಿಮ್ಮ ಸೇಫ್ಟಿಯನ್ನು ನೀವು ನೋಡ್ಕೋಬೇಕು. ಮಿಂಚಿ ಹೋದ ಕಾಲ ಮತ್ತೆ ಬರುವುದಿಲ್ಲ ಅಲ್ವೇ? ಇದು ಗೆಳೆಯರೆ, ಹೈದರಾಬಾದಲ್ಲಿ ನಡೆದ ರೋಹಿಂಗ್ಯಾ ಟ್ಯಾಕ್ಸಿ ಡ್ರೈವರ್ನ ಅನುಚಿತ ವರ್ತನೆಯ ಕಥೆ ಹಾಗೂ ಕ್ಯಾಬ್ಗಳಲ್ಲಿ ಕೂತಾಗ ನಾವು ತಗೋಬೇಕಾದ ಎಚ್ಚರಿಕೆಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ ಕೂಡ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.